ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಗುಡ್ ಮಾರ್ನಿಂಗ್ ಅಂದ್ರೆ ಯಾವ್ದು ಮಾಡ್ತಿದ್ಯಾ? ಸೊ ಇವತ್ತು ನಾವು ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಪ್ಲಸ್ ಚರ್ಚ್ಗೂ ಹೋಗ್ತಾ ಇದ್ದೀವಿ. ಎರಡು ಕಡೆನೂ ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲಿ ಚರ್ಚ್ ಅಂದ್ರೆ ನಮಗೆ ಬ್ಯಾಂಗ್ಳೂರ್ಗೆ ತುಂಬಾ ನಿಯರ್ ಬೈ ಇರೋದು ಮೈಸೂರು. ಸೊ ಮೈಸೂರ್ಗೆ ಹೋಗ್ತಾ ಇದೀವಿ. ಹೇಗೆ ಅನಿಸ್ತಿದೆ ಜೂನಿಯರ್? ಚೆನ್ನಾಗಿದೆ. ಹೇಳಲ್ಲ. ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಟ್ರಾವೆಲಿಂಗ್. ಎಸ್, ಆಕ್ಚುಲಿ ಇವನು ಲಾಂಗ್ ಟೈಮ್ ಆದ್ಮೇಲೆ ಟ್ರಾವೆಲ್ ಮಾಡ್ತಿರೋದು. ನಾನು ಸುತ್ತಾ ಇರ್ತೀನಿ ಟ್ರಾವೆಲಿಂಗ್. ಸೊ ನನ್ನ ಜೊತೆ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಟ್ರಾವೆಲ್ ಮಾಡ್ತಾ ಇರೋದು. ಹೇಗೆ ಫೀಲ್ ಆಗ್ತಾ ಇದೆ? ಓಕೆ, ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಏನು ಚೆನ್ನಾಗೇ ಇರುತ್ತೆ. ಸೊ ಕಂಪ್ಲೀಟ್ ವ್ಲಾಗ್ನ ನೋಡಿ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವಾಗ ನಂಗೆ ಹೊಟ್ಟೆ ಹಸಿತಿದೆ, ತಿನ್ನಕ್ಕೆ ಹೋಗೋಣ ಬನ್ನಿ. ಇವತ್ತು ಅಫಿಷಿಯಲ್ ಆಗಿ ನಾನು ಇಲ್ಲಿ ಹೇಳ್ತೀನಿ, ನನ್ನ ಕ್ಯಾಮ್ರಾಮ್ಯಾನ್ ನಮ್ಮ ಜೂನಿಯರೇ. ಸೊ ಹೊಸ ಪೋಸ್ಟ್ಗೆ ಸ್ವಾಗತ. ಸೊ ಬನ್ನಿ. ಹಾಯ್ ನೋಡಿ, ನಮ್ಮನ್ನೇ ನೋಡ್ತಾ ಇರೋ ಥರ ಐತೆ. ಯಾಕೆ ಬಿಲ್ ಮಾಡಿಸ್ಲಿಲ್ಲ? ಬಿಲ್ ಮಾಡ್ಸೋಕ್ಕಿಂತ ಮುಂಚೆ ಒಳ್ಳೆ ತರ್ತಾರ. ಫುಲ್ಲು ಇದೆ, ಎಷ್ಟು ಚಳಿ ಇದೆ. ಅಯ್ಯೋ, ಬೆಳಗ್ಗೆ ಒಂದು ಮಸಾಲೆ ದೋಸೆ, ವಡೆ. ವಡೆ ಹೇಳಲ್ಲ. ಬೆಳಗ್ಗೆ ಇಡ್ಲಿ ಸಾಂಬಾರ್. ಹೌದು, ಈ ಹೋಟೆಲ್ ಯಾವುದು? ಇದು ಇವಂದೇ ರೆಕಮೆಂಡೇಶನ್. ಈ ಹೋಟೆಲ್ ಗೊತ್ತಿಲ್ಲ. ಅಮ್ಮ, ಎಂತ ಚಳಿ ಇದೆ ಸ್ವಾಮಿ. ಹೌದಾ? ಓ, ಇವತ್ತು ನಮಗೆ ಕ್ಯೂನೇ ಇಲ್ಲ. ಯಾಕಂದ್ರೆ ಹೇಳು, ಸೆಲೆಬ್ರಿಟಿ ಬರ್ತದೆ. ಅಯ್ಯೋ, ಈ ಚಳಿಗೆ ನಂಗೆ ತಿನ್ನಕ್ಕಾಗಲ್ಲ. ಗಡ ನಡ್ಗಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಅರ್ಧ ಅವರಲ್ಲಿ ಇದ್ರೆ ಬಾಯೆಲ್ಲ ಗಡ ನಡಗುತ್ತೆ ನನಗೆ ಅನ್ಕೊಂಡು ಸೆಲೆಕ್ಟ್ ಮಾಡಿದೆ. ಯೂಶಲಿ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ಸಖತ್ ಫೇಮಸ್ ಇರುತ್ತೆ. ಎಲ್ಲ ಕಡೆ ಹೋದ್ರೂ ಅದೇ ಇರುತ್ತೆ. ಯಾಕೆ ಇದೇ ಹೋಟ್ಲಿಗೆ ಕರ್ಕೊಂಡ್ಬಂದೆ? ಯಾವುದೂ ಇಲ್ಲ. ಏ, ಬಿಡದಿ ಅಲ್ವಾ ಇದು? ಬಿಡದಿನ ಇದೆ, ಬಟ್ ಇಲ್ಲಿ ಚೆನ್ನಾಗಿದೆ. ನಿನ್ನ ವಾಯ್ಸ್ ಕೇಳಿಸಲ್ಲ. ನನ್ನದೇ ಜೋರ್ ವಾಯ್ಸ್. ಸ್ಪೀಕರ್ ಅಲ್ಲ, ಚೆನ್ನಾಗಿದೆ. ಎಲ್ಲಿ ಹೊಸ ಟ್ರೈಪಾಡ್ ಬೇರೆ. ಇದು ಎರಡೆರಡು ಇಡ್ಲಿನಾ? ಇಲ್ಲಿ ಸಾಫ್ಟ್ ಇದೆ. ಆಫ್ ಮಾಡ್ಕೊ. ಎಲ್ಲೇ ಹೋದ್ರು ಬರೀ ಮಸಾಲೆ ದೋಸೆನೇ ತಿಂತಾರೆ. ಇಡ್ಲಿ ತಿಂತೀನಿ, ಬಟ್ ಚೆನ್ನಾಗಿದೆ. ನಮ್ಮ ತಿಂಡಿ ಆಯಿತು. ಸೊ ನಮ್ಮ ಪಯಣ ಕೂಡ ಸ್ಟಾರ್ಟ್ ಮಾಡ್ತೀವಿ. ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು ಫುಡ್. ತಿಂಡಿ ಚೆನ್ನಾಗಿತ್ತಾ? ಇಡ್ಲಿ ನಾನು ಒಂದು ಪ್ಲೇಟ್ ಕೇಳಿದ್ರೆ ಯೂಶಲಿ ನಮ್ಮ ಬೆಂಗಳೂರಲ್ಲೆಲ್ಲ ತಟ್ಟೆ ಇಡ್ಲಿ ಒಂದೇ ಕೊಡ್ತಾರೆ, ಇಲ್ಲಿ ಎರಡೆರಡು ಕೊಡ್ತಾರೆ. ಜಾಸ್ತಿ ಹೊಟ್ಟೆ ತುಂಬೋಯ್ತು. ಬಟ್ ಇಟ್ ವಾಸ್ ಗುಡ್. ಹೋಟೆಲ್ ಶ್ರೀ ರೇಣುಕಾಂಬ ಚೆನ್ನಾಗಿದೆ. ಸೊ ರೆಕಮೆಂಡೇಶನ್ ಗುಡ್. ಟಿಕ್. ಸೊ ಹೋಗೋಣ ಬನ್ನಿ. ಬೇಗ ದೇವಸ್ಥಾನಕ್ಕೆ ಹೋಗಬೇಕು, ಬೇಗ ಚರ್ಚ್ಗೂ ಹೋಗಬೇಕು. ಮುಗಿಸ್ಕೊಂಬರೋಣ. ಬಾಯ್. ಡಿಸ್ಟರ್ಬ್ ಮಾಡೋದು ಬೇಡ, ಇಲ್ಲಾಂದರೆ ಸುಮ್ಮನೆ ಇದು ಮಾಡ್ತಾನೆ. ಸೊ ಇವಾಗ ನಾನು ಮಾತ್ರ ಬ್ಲಾಗ್ ಮಾಡ್ತೀನಿ. ಬ್ಯಾಂಗ್ಳೂರಿಂದ ಮೈಸೂರಿಗೆ ಟ್ರೈನ್ ಫೆಸಿಲಿಟಿ ಇದೆ, ಬಸ್ ಫೆಸಿಲಿಟಿ ಇದೆ, ಆ್ಯಂಡ್ ಪ್ಲಸ್ ರೋಡ್ ಫೆಸಿಲಿಟಿ ಕೂಡ ಇದೆ. ನಾನು ಪ್ರತಿಯೊಂದರಲ್ಲೂ ಕೂಡ ಟ್ರಾವೆಲ್ ಮಾಡಿದ್ದೀನಿ. ಅದರದ್ದಾಗಿರೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಈ ಸಲ ಅಂತೂ ನಾನು ಸಖತ್ ಎಂಜಾಯ್ ಮಾಡಿದ್ದೀನಿ. ಯಾಕೆ ಅಂದರೆ ನಾನು ಜೂನಿಯರ್ಗೆ ದಾರಿ ಪೂರ್ತಿ ರೇಗಿಸ್ಕೊಂಡೇ ಬಂದಿರೋದು ನಾನು. ನಮಗೆ ಹೈವೇಲಿ ಸ್ಪೀಡ್ ಲಿಮಿಟ್ ಇರುತ್ತೆ, 80 to 100 ಅಷ್ಟೇ ಸ್ಪೀಡ್ ಲಿಮಿಟಲ್ಲಿ ಹೋಗಬೇಕು. ಅದಕ್ಕಿಂತ ಜಾಸ್ತಿ ಹೋದರೆ ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ. ಐ ಗೆಸ್ 2 ಕಿಲೋಮೀಟರ್ಸ್ಗೆಲ್ಲ ಕ್ಯಾಮ್ರಾ ಇದೆ. ಕ್ಯಾಮ್ರಾಗೆ ಬಿದ್ದರೆ ಏನಾಯಿತು, ಫೈನ್ ಕಟ್ಟಬೇಕು. ಸುಮ್ಮನೆ 1000-2000 ಅಲ್ಲಿ ಕಟ್ಟೋ ಬದಲು ಅದನ್ನು ಯೂಸ್ಫುಲ್ ಥಿಂಗ್ಸ್ಗೆ ಆ ಅಮೌಂಟ್ನ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಏನು ಮಾಡಿದೆ, ನನ್ನ ಜೂನಿಯರ್ ತುಂಬ ಸ್ಲೋ ಆಗಿ ಆ ಸ್ಪೀಡ್ ಲಿಮಿಟ್ನೇ ಮೇಂಟೈನ್ ಮಾಡ್ಕೊತ ಒಂದು ಕಾರ್ ಓಡಿಸ್ಕೊಂಬಂದ. ದಟ್ ವಾಸ್ ಸೋ ಸರ್ಪ್ರೈಸಿಂಗ್. ನನ್ನ ಜೂನಿಯರ್ಗೆ ಯಾವಾಗಲೂ ಕಾರ್ನ ಡ್ರೈವ್ ಮಾಡುವಾಗ
ಜೋರಾಗಿ ಓಡಿಸೋದೆ ಅವ್ನಿಗೆ ಸಖತ್ ಇಷ್ಟ. ಐ ಡೋಂಟ್ ನೋ ಎಲ್ಲ ಹುಡುಗರಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು. ಅದ್ರದ್ದು ಡೆಡ್ ಆಪೋಸಿಟ್ ನಾನು. ನನಗೆ ಮುಂದೆ ಕೂತಾಗ ಏನಾರ ಸ್ಪೀಡ್ ಓಡಿಸ್ಬಿಟ್ರೆ ನಂಗೆ ಉಸಿರು ಕಟ್ಬಿಡೋದು, ತಲೆ ಸುತ್ತೋದು ಹೆವಿ, ಲೈಕ್ ನನಗೆ ಆಗೋದೇ ಇಲ್ಲ. ಐ ಲೈಕ್ ಗೋಯಿಂಗ್ ವೆರಿ ಸ್ಲೋ ಆಗಿ ಎಂಜಾಯ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ರೇಗಿಸ್ತಾ ಜೋರಾಗಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ನಾನು ರೇಗಿಸ್ಕೊಂಡೇ ಬಂದೆ. ಬಿಕಾಸ್ ಅಷ್ಟು ಸ್ಲೋ ಆಗಿ ಅಷ್ಟು ಲಿಮಿಟ್ನ ಅವನು ಮೇಂಟೈನ್ ಮಾಡಿಕೊಂಡೇ ಬಂದಿದ್ದು. ಹೈವೇಲಿ ನಮಗೆ ಒಬ್ಬರು ಹೂ ಮಾರೋರು ಸಿಕ್ಕಿದ್ರು ಆಂಟಿ. ದೇವರಿಗೆ ಮತ್ತು ನನಗೆ ಇಬ್ರಿಗೂ ಕೂಡ ನಾವು ಹೂ ತೊಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೂ ಅಷ್ಟೇ ಅಷ್ಟು ಖುಷಿ ಅಂದರೆ ಖುಷಿ. ವ್ಲಾಗ್ ಎಲ್ಲ ಎಷ್ಟು ಪೀಸ್ಫುಲ್ಲಾಗಿ ನಾನು ಮಾಡ್ತಿದ್ದೆ ಗೊತ್ತಾ. ನಾರ್ಮಲಾಗಿ ಆಗೋದೇ ಇಲ್ಲ, ಅಷ್ಟು ಅವನಿಗೆ ಸ್ಪೀಡ್ ಓಡಿಸೋ ಇಷ್ಟ ಇರುತ್ತೆ. ಐ ಹೋಪ್ ಈ ವಿಡಿಯೋ ನೋಡಾದ್ಮೇಲೆ ಅವ್ನು ಅನ್ಕೊತಾನೆ ನೆಕ್ಸ್ಟ್ ಟೈಮ್ ನಾನು ಜೋರಾಗಿ ಓಡಿಸ್ಬೇಕು ಅನ್ನೋದು. ಜಸ್ಟ್ ಜೋಕಿಂಗ್. ಸೊ ನಮ್ಗೆ ಆನ್ ದಿ ವೇ ನಾನು ಇನ್ನೊಂದು ಫೇವ್ರೆಟ್ ಪ್ಲೇಸ್ ಸಿಗುತ್ತೆ. ಇದು ಪಯಣ ಕಾರ್ ಶೋರೂಮು ಸಖತ್ತಾಗಿದೆ. ಖಂಡಿತ ಹೋಗಿ ಅಲ್ಲಿ ವಿಸಿಟ್ ಮಾಡಿ. 20 ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ನಮಗೆ ಚರ್ಚ್ ಸಿಗುತ್ತೆ. ಸೊ ನಾವು ಫಸ್ಟು ಚರ್ಚ್ಗೆ ಬಂದಿದ್ದು. ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ದೊಡ್ಡ ಚರ್ಚು. ಸೊ ಈ ಚರ್ಚ್ನ ನೋಡಿದಾಗ ನಾನು ಸ್ಪೇನಲ್ಲಿ ಒಂದು ಚರ್ಚ್ಗೆ ಹೋಗಿದ್ದೆ, ಅದೇ ಚರ್ಚ್ ಗ್ಯಾಪ್ನ ಬಂದಿದ್ದು. ಬಿಕಾಸ್ ಮೇ ಬಿ ಸಿಮಿಲಾರಿಟಿ ಇರುತ್ತೆ ಅನ್ಕೊತೀನಿ, ನನಗೆ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ನಮ್ಮ ಜೂನಿಯರ್ ಎಲ್ಲರಿಗೂ ಕೂಡ ಫೋಟೋ ತೆಗಿಯೋಕ್ಕೆ ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೆ. ಅಲ್ಲಿ ಬರೋರೆಲ್ಲ ಅವ್ರನ್ನೇ ಕರೆದು ಫೋಟೋಸ್ಗೆ ಹೆಲ್ಪ್ ತೊಗೊತಾ ಇದ್ರು. ಸೊ ದೇವಸ್ಥಾನ ಆಗಿರಲಿ ಎಲ್ಲೇ ಆಗಿರಲಿ ನನಗೆ ಅದು ಅಭ್ಯಾಸ ಇದೆ. ಸ್ಲಿಪ್ಪರ್ನ ನಾನು ಬಿಟ್ಬಿಟ್ಟು ದೇವಸ್ಥಾನ ಒಳಗೆ ಚರ್ಚ್ ಒಳಗೆಲ್ಲ ಹೋಗೋದು. ಸೊ ನಾನು ಕಾರಲ್ಲೇ ಬಿಟ್ಟು ಬಂದಿದ್ದೆ. ಸೊ ನಮ್ಮ ಜೂನಿಯರ್ ಕೆಲಸ ಮಾಡಿರಲಿಲ್ಲ, ಅದಕ್ಕಂದ್ಬಿಟ್ಟು ಹೋಗಿ ತಿರ್ಗಾ ಸ್ಲಿಪ್ಪರ್ ಸ್ಟ್ಯಾಂಡ್ನ ಹುಡ್ಕೊಂಡು ಸ್ಲಿಪ್ಪರ್ನ ಬಿಟ್ಟು ನಾವು ಬಂದ್ವಿ. ಇಲ್ಲಿ ಇವನ್ನ ಫೋಟೋಗ್ರಫಿ ಸ್ಕಿಲ್ಲಿಗೆ ನಾನು ಲೈಕ್ ಹ್ಯಾಟ್ಸ್ ಆಫ್ ಹೇಳಬೇಕು. ಫೋಟೋ ತೆಗಿತಿದ್ದ, ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡ್ತಿದ್ದ. ಇದು ಚರ್ಚ್ ಒಳಗೆ ನಾನು ಅಷ್ಟು ವೀಡಿಯೋಸ್ ಫೋಟೋಸ್ ತೆಗ್ದಿಲ್ಲ. ಬಿಕಾಸ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಹೇಗಿದೆ, ಯಾವ ಥರ ಇದೆ, ಏನೇನು ಇರ್ಬೋದು ಅನ್ನೋದು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಚರ್ಚ್ ಕೆಳಗೆ ಇನ್ನೊಂದೇನೋ ಮಾಡಿದ್ದಾರೆ, ಇದ್ರ ಬಗ್ಗೆ ಹೇಳೋಕ್ಕೆ ಯಾರೂ ಅಲ್ಲಿ ಇರಲಿಲ್ಲ. ಸೊ ಕೇಳೋಣ ಅಂದ್ಕೊಂಡ್ರೂ ಕೂಡ ಸಿಕ್ಕಲಿಲ್ಲ. ಅದ್ರ ಆಚೆ ಕೂಡ ಒಂದು ಸ್ಕೂಲ್ ಇತ್ತು, ಅಲ್ಲಿ ಕನ್ನಡ. ಚರ್ಚ್ ಅಲ್ಲಿ ದೇವ್ರನ್ನೆಲ್ಲ ಮುಗಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ನಮ್ಮ ಪಯಣ ಇಮಿಡಿಯೇಟಾಗಿ ಬೆಟ್ಟಕ್ಕೆ ಸ್ಟಾರ್ಟ್ ಆದ್ವಿ. ಸೊ ಚಾಮುಂಡಿ ಬೆಟ್ಟಕ್ಕೆ ಬರಬೇಕು ನಾನು ತುಂಬ ಸಲ ಅಂದ್ಕೊಂಡಿದ್ದೆ. 2-3 ಸಲ ಇನ್ನೇನು ಬರಬೇಕು, ಅಗೇನ್ ಪ್ಲ್ಯಾನ್ ಕ್ಯಾನ್ಸಲ್ ಆಗೋಯಿತು. ಇಲ್ಲಿಂದನೇ ನನಗೆ ಅದೊಂದು ಎನರ್ಜಿ, ಒಂದು ವೈಬ್, ಒಂಥರ ಎಮೋಷ್ನಲಿ ನನಗೆ ಸಖತ್ತು ಫೀಲ್ ಆಗ್ತಿತ್ತು. ಎಸ್, ದೇವ್ರನ್ನ ನೋಡೋಕೆ ಹೋಗ್ತಿದ್ದೀನಿ, ಅಮ್ಮನ ನೋಡೋಕೆ ಹೋಗ್ತಿದ್ದೀನಿ, ಇವಾಗ ಅಂದ್ಕೊಂಡಿದ್ದು ಆಗ್ತಾ ಇದೆ ಅಂದ್ಬಿಟ್ಟು. ಈ ಆರ್ಟ್ಸ್ ನೋಡಿದಾಗಂತೂ ನನಗೆ ಹೆವಿ ಖುಷಿ ಆಗೋಯಿತು. ಬಿಕಾಸ್ ಫೈನಲಿ ಇಟ್ಸ್ ಹ್ಯಾಪನಿಂಗ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಇಲ್ಲ, ಸೆಕೆಂಡ್ ಟೈಮ್ ಬರ್ತಿರೋದಲ್ಲ. ಇದು ಬ್ಯಾಕ್ ಸೈಡ್ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಬರಬೇಕು ದೇವಸ್ಥಾನಕ್ಕೆ ರೀಚ್ ಆಗಬೇಕು ಅಂದರೆ. ಅವತ್ತು ನಾವು ಕ್ರೌಡ್ ಇರಲ್ಲ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಕ್ರೌಡು. ಆ್ಯಂಡ್ 2-3 ಸ್ಕೂಲೋ ಕಾಲೇಜ್ ಮಕ್ಕಳು ಗೊತ್ತಿಲ್ಲ, ಅವ್ರಿಗೆ ಟ್ರಿಪ್ ಏನೋ ಇತ್ತು ಅನಿಸುತ್ತೆ. ಆ ಮಕ್ಕಳು ಕೂಡ ತುಂಬ ಜನ ಇದ್ದರು. ನನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಅನ್ನ ದಾಸೋಹ ಇದೆ. ಸೊ ನಾನು 2-3 ಸಲ ಅಕ್ಕಿ ಮೂಟೆ ಕೂಡ ಇಲ್ಲಿ ಬಂದು ಕೊಟ್ಟಿದ್ದೀನಿ. ದೇವಸ್ಥಾನ ಹತ್ರ ಹೋದಷ್ಟು ನನಗೆ ಹೆವಿ ಖುಷಿ ಆಗ್ತಿತ್ತು. ಗರ್ಭಗುಡಿ ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ಆ್ಯಂಡ್ ಅಷ್ಟೇ ಜನ ಅಮ್ಮನ ನೋಡ್ಬೇಕನ್ನೋ ಫುಲ್ ಕುತೂಹಲ. ಬೇಗ ದರ್ಶನ ಸಿಗಲಿ ಅಂದ್ಕೊಂಡೆ, ಬೇಡ್ಕೊಂಡೆ ನಾನು ಹತ್ರ ಹೋಗ್ತಾ ಇದ್ದೆ. ಆ್ಯಂಡ್ ಕಪ್ಪು ದಾರ ತೊಗೊಂಡೆ. ಇಲ್ಲಿ ನೀವು ಹೇಳಿದ್ನಲ್ಲ ಅನ್ನ ದಾಸೋಹ, ಪ್ರತಿ ಸಲಿನೂ ಕೂಡ ನಾನು ಪ್ರಸಾದ ತಿಂತೀನಿ. ಬಟ್ ಆ ಟೈಮಿಗೆ ನಮಗೆ ಸಿಕ್ಕಲಿಲ್ಲ. ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಎಸ್, ಚರ್ಚಲ್ಲಿ ದೇವ್ರನ್ನ ಕೂಡ ಮುಗಿದ್ವಿ. ಬೆಟ್ಟಕ್ಕೂ ಬಂದು ಬೆಟ್ಟದಲ್ಲಿ ಅಮ್ಮನ್ನ ನೋಡಿ ಮುಗಿಕೊಂಡು ಇವಾಗ ವಾಪಸ್ ರಿಟರ್ನ್ ಹೋಗ್ತಾ ಇದ್ವಿ. ಸೊ ವಿಲ್ ಪ್ಲ್ಯಾನ್ ಇಲ್ಲಿಂದ ಎಲ್ಲಿಗೆ ಹೋಗೋಣ ಏನು ಅನ್ನೋದು. ತುಂಬ ದೇವಸ್ಥಾನಕ್ಕೆ ಯಾವುದೇ ಟೆಂಪಲ್, ಚರ್ಚ್ ಎಲ್ಲಿಗೆ ಹೋಗಲಿ ಒಂದು ಸ್ಟ್ರಾಂಗ್ ವೈಬ್ರೇಷನ್ ನನಗೆ. ನಾನು ಇಲ್ಲಿ ಅಮ್ಮನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ. ಫೈನಲಿ ನಾನು ನೋಡೋಕ್ಕೆ ಬಂದು ಐ ಆಮ್ ಸೋ ಹ್ಯಾಪಿ. ನನ್ನ ಜೀವನಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಕರ್ಕೊಂಬಂದಿದ್ದಕ್ಕೆ. ಸೊ ದೇವಸ್ಥಾನಕ್ಕೆ ಬರುವಾಗ ಗಾಡಿ ಏನೇ ಪಾರ್ಕ್ ಮಾಡೋದು ಕೂಡ ಬೈಕ್ಗೆ 20 ರೂಪೀಸ್, ಕಾರ್ಗೆ 40 ರೂಪೀಸು, ಟ್ರಕ್ಗೆ 100 ರೂಪೀಸು. ಆಮೇಲೆ ಅಲ್ಲಿ ಗೊತ್ತು, ಬಟ್ ಅಲ್ಲಿ ಹಾಕಿದ್ದಾರೆ, ಅದಕ್ಕೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಟ್ರಕ್ಕು ಬಸ್ಸುಗೆಲ್ಲ. ಆ್ಯಂಡ್ ಗೌರ್ಮೆಂಟ್ ಬಸ್ಸಸ್ ಕೂಡ ಇಲ್ಲಿ ತನಕ ಬರುತ್ತೆ. ದೇವಸ್ಥಾನ ಎದುರುಗಡೆನೇ ಜನರಲ್ ಟಿಕೆಟ್ ತೊಗೊಳ್ಳೋದು ಇರುತ್ತೆ, 30 ರೂಪೀಸ್ದು, 100 ರೂಪೀಸ್ ಸ್ಪೆಷಲ್ ಟಿಕೆಟು. ಸೊ ಅಲ್ಲಾದಮೇಲೆ ಲಾಂಗ್ ಕ್ಯೂ ಇರುತ್ತೆ. ಇವತ್ತು ಸೋಮವಾರ ಅಷ್ಟು ಜನ ಇರಲ್ಲ ಅಂದ್ಕೊಂಡೆ ನಾನು. ಬಟ್ ಏನು ಅನ್ನಿಸ್ತು ನಿನಗೆ ಕ್ರೌಡ್ ನೋಡಿ? ಕ್ರೌಡ್ ಇತ್ತು, ನಾವು ಕ್ರೌಡಲ್ಲಿ ಹೋಗಿಲ್ಲಲ್ಲ.
VIP ದರ್ಶನ ಸಿಕ್ತು. ಬಟ್ ಸ್ಟಿಲ್ ಕ್ರೌಡ್ ಇತ್ತು. ನಮ್ದು ದರ್ಶನ ಬೇಗನೆ ಆಯಿತು. ದರ್ಶನದ್ದು ದೇವ್ರ ದರ್ಶನ ಬೇಗ ಆಯಿತು. ಆಲ್ಮೋಸ್ಟ್ ಎಷ್ಟೊತ್ತಿಗೆ ನೋಡು 11ಗೆಲ್ಲ ಆಚೆ ಇದ್ವಿ ನಾವು. 10ಗೆ ಹೋದ್ವಿ, 11ಗೆ ಆಚೆ ಬಂದ್ವಿ. ಬಟ್ ಇವತ್ತು ಕ್ರೌಡ್ ಇದೆ, ಕ್ರೌಡ್ ಇಲ್ಲ ಅಂದಲ್ಲ. ಅಮ್ಮನ ನೋಡೋದಕ್ಕೆ ಪ್ರತಿದಿನನೂ ಕ್ರೌಡ್ ಇದ್ದೇ ಇರುತ್ತೆ. ಆ್ಯಂಡ್ ಇವತ್ತು ಉಂಡಿಯಲ್ಲಿ ದುಡ್ಡನ್ನ ಕೌಂಟ್ ಮಾಡ್ತಾ ಇದ್ರು. ನಾನು ಈ ಥರ ಎಲ್ಲಿ ನೋಡಿದ್ದೀನಿ ಗೊತ್ತಾ, ತಿರುಪತಿಯಲ್ಲಿ ಲಾಸ್ಟ್ ಟೈಮ್ ನಾನು ತಿರುಪತಿಗೆ ಹೋದಾಗ ಅಲ್ಲಿ ನಾನು ಕಣ್ಣಾರೆ ನೋಡಿದೆ ಅವರು ಉಂಡಿ ಅಮೌಂಟ್ನೆಲ್ಲ ಕೌಂಟ್ ಮಾಡೋದು. ಈ ಸಲ ಅಮ್ಮ ದೇವಸ್ಥಾನದಲ್ಲಿ ನೋಡಿದೆ, ಚೆನ್ನಾಗಿ ಅನ್ನಿಸ್ತು. ಅಮ್ಮನ ನೋಡಿದ್ವಿ, ದೇವ್ರನ್ನ ಮುಕ್ಕೊಂಡ್ವಿ, ಬಂದ್ವಿ. ನಿನಗೇನು ಅನಿಸ್ತು ದೇವ್ರನ್ನ ನೋಡಿದ್ವಿ? ಓಕೆ, ಇದು ಜೀವನದ ಸೆಕೆಂಡ್ ಟೈಮ್. ಒಂದು ಚಿಕ್ಕ ವಯಸ್ಸಲ್ಲಿದ್ದಾಗ, ಇವಾಗ ಅಡಲ್ಟ್ ಆದಮೇಲೆ ಫಸ್ಟ್ ಟೈಮ್. ಚೆನ್ನಾಗಿತ್ತು, ಒಳ್ಳೇದಾಗಿ. ಒಳ್ಳೇದಾಗಲಿ ಎಲ್ಲ. ನನಗೆ ಸಖತ್ ಇಷ್ಟ ದೇವರು. ಅಮ್ಮ ಮೈಯಮ್ಮ ಏನಿಲ್ಲ ಫ್ರೆಂಡ್ಸ್ ಅವ್ರು. ಆ್ಯಂಡ್ ಮಂಕಿ ಇತ್ತು ಆನ್ ದಿ ವೇ ಬರ್ತಾ. ಮಂಕಿನೂ ಮಾತಾಡ್ಸ್ಕೊಂಡು ಹೋಗೋಣ. ಅಗೇನ್ ಥ್ಯಾಂಕ್ ಯು ಸೊ ಮಚ್ ಜೀವಾನ್. ಥ್ಯಾಂಕ್ ಯು ಮೈ ಜೂನಿಯರ್. ಇದೇನು ಟೋಕನ್ ಇಟ್ಕೊಂತ ಇರ್ತಾ ಇದ್ವಿ. ಸೊ ನೆಕ್ಸ್ಟ್ ಎಲ್ಲಿ? ಮೈಸೂರು ಪ್ಯಾಲೇಸ್. ಮೈಸೂರು. ಓಕೆ, ಆ್ಯಕ್ಚುಲಿ ನನಗೊಂದು ಕ್ವಶನ್ ಕೇಳ್ದ ನಮ್ಮ ಜೂನಿಯರು. ಅದು ಕ್ವಶನ್ ನಿಮಗೂ ಕೇಳ್ತೀನಿ. ಮೈಸೂರಲ್ಲಿ ಏನು ಫೇಮಸ್? ಮೈಸೂರು ಏನಕ್ಕೆ ಫೇಮಸ್? ಮೈಸೂರು ಏನಕ್ಕೆ ಫೇಮಸ್? ನಾನು ಆಲ್ರೆಡಿ 4-5 ಆಪ್ಷನ್ ಹೇಳಿದೆ, ಲಾಸ್ಟಲ್ಲಿ ಕರೆಕ್ಟ್ ಆನ್ಸರ್ ಹೇಳಿದೆ. ಸೊ ನೀವು ಕೂಡ ಅಷ್ಟೇ ತಿಳಿಸಿ ಕಮೆಂಟಲ್ಲಿ ಮೈಸೂರು ಏನಕ್ಕೆ ಫೇಮಸ್ ಅನ್ನೋದು. ಜನರಲ್ ಆಗಿ ನಾವೆಲ್ಲರೂ ಕೂಡ ಕಾಮನ್ ಆಗಿ ಹೇಳ್ತಾ ಇರ್ತೀವಿ, ಬಟ್ ಅದಲ್ಲ. ಫೈನಲಿ ನನಗೆ ಆನ್ಸರ್ ಗೊತ್ತಾಯಿತು, ಬಟ್ ನೀವು ಕೂಡ ತಿಳಿಸ್ಕೊಡಿ. ಇಲ್ಲೊಂದು ಪಾಯಿಂಟ್ ಇದೆ ನೋಡೋದಕ್ಕೆ, ಫುಲ್ ವ್ಯೂ. ಹಾಂ, ನೀನು ನೋಡಬೇಕು ಅಂತಿದ್ದಲ್ಲ, ಅಲ್ಲಿ ಮುಂದೆ. ಸೊ ಕಂಪ್ಲೀಟ್ ವ್ಯೂ ತೋರಿಸ್. ಬೆಟ್ಟ ಇಳಿಯುವಾಗಲೇ ಒಂದು ಸ್ಪಾಟ್ ಇದೆ ಕಂಪ್ಲೀಟ್ ವ್ಯೂ ನೋಡೋದಕ್ಕೆ. ಅಲ್ಲಿ ಬೈನಾಕ್ಯುಲರ್ ಕೂಡ ಇದೆ. 20 ರೂಪೀಸ್ ಕೊಟ್ಟರೆ ಫುಲ್ ವ್ಯೂ ನೋಡೋದಕ್ಕೆ ಬಿಡ್ತಾರೆ. ಅದರಲ್ಲಿ ನನಗೆ ಈ ಪ್ಯಾಲೇಸ್ ಕಾಣಿಸ್ತು. ಇದು KGF ಯೂಸ್ ಮಾಡಿದಾರಂತೆ. ಸೊ ನಿಜ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಇದು ನಮ್ಮ BMTC ಬಸ್. ಸೊ ಕೆಳಗೆ ಇಳಿದ ತಕ್ಷಣ ನಮಗೆ ಆಲ್ಮೋಸ್ಟ್ ರೈಟ್ ಹ್ಯಾಂಡ್ ಸೈಡಲ್ಲೇ ಒಂದು ಸ್ಯಾಂಡ್ ಮ್ಯೂಸಿಯಂ ಅಂದ್ಬಿಟ್ಟಿದೆ. ನಾನೊಂದು ರೀಸೆಂಟ್ ರೀಲಲ್ಲೂ ಕೂಡ ನೋಡಿದ್ದೆ ಈ ಸ್ಯಾಂಡ್ ಮ್ಯೂಸಿಯಂ ಬಗ್ಗೆ. ಪರ್ ಹೆಡ್ಡು 60 ರೂಪೀಸು. ಸೊ ಇದು ರೀಸೆಂಟಾಗಿ ಮಾಡಿರೋದಲ್ಲ, ಇದು ಆಲ್ರೆಡಿ ಮಾಡಿರೋದನ್ನ ನೀಟಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಇದರೊಳಗೆ ಬೇರೆ ಬೇರೆ ವೆರೈಟಿ ಫೋಟೋ ಬೂತ್ ಇದೆ, ಆಮೇಲೆ ಬರ್ಡ್ ಸೆಂಚುರಿ ಇದೆ, ಬೇರೆ ಬೇರೆ ಇದೆ. ಸೊ ನಾನು ಸ್ಯಾಂಡ್ ಮ್ಯೂಸಿಯಮ್ಗೆ ಮಾತ್ರ ತೊಗೊಂಡಿದ್ದು ಟಿಕೆಟು. ಸೊ ಇದರಲ್ಲಂತೂ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ, ವೆರಿ ಇಂಪ್ರೆಸಿವ್ ಆಗಿದೆ. ಆ್ಯಂಡ್ ನಾಟ್ ಓನ್ಲಿ ನಮ್ಮ ಇಂಡಿಯನ್ ಕಲ್ಚರ್ ಅಷ್ಟೇ ಅಲ್ಲ, ಬೇರೆ ಬೇರೆ ಕಲ್ಚರ್ದು ಒಂದೊಂದು ಟಾಪಿಕ್ನ ತೊಗೊಂಡು ಅವರಲ್ಲಿ ಕೆತ್ತನೆ ಮಾಡಿದ್ದಾರೆ. ಐ ಮೀನ್ ನೀಟಾಗಿ ಸ್ಯಾಂಡಲ್ಲಿ ಇದು ಮಾಡಿದ್ದಾರೆ, ಆರ್ಕಿಟೆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಹೋಗಿರೋ ಟೈಮಲ್ಲಿ ಫುಲ್ಲು ಖಾಲಿ ಇತ್ತು. ಮೇ ಬಿ ಆವಾಗಲೇ ಓಪನಿಂಗ್ ಇತ್ತೇನೋ ಅನಿಸುತ್ತೆ, ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಖಾಲಿ ಇತ್ತು. ಆ್ಯಂಡ್ ತುಂಬ ಹೊತ್ತು ಫೋಟೋಸು ವೀಡಿಯೋಸ್ ಆರಾಮ್ಸಾಗಿ ಮಾಡ್ಕೊಬೋದು. ಮೋದಿಜಿನ ಮಾಡಿದ್ದಾರೆ, ಈಜಿಪ್ಟ್ ಥೀಮ್ದು ಬೇಸ್ ಮಾಡಿದ್ದಾರೆ, ಆಮೇಲೆ ಲಯನ್ನು ಝೂ ರಿಲೇಟೆಡ್ ಮಾಡಿದ್ದಾರೆ, ಆಮೇಲೆ ಚಾಮುಂಡಿ ಅಮ್ಮನ ಮಾಡಿದ್ದಾರೆ, ನಮ್ಮ ದಸರಾ ಥೀಮ್ ಅದನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವ್ಲಾಗಿಗೆ ಸಪೋರ್ಟ್ ಮಾಡಿ, ಚಾನಲ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಬಾಯ್.